ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಈಗ ಮಾಲಾಸನವನ್ನು ಮಾಡೋಣ. ಮಾಡುವ ವಿಧಾನ: ಸಮಸ್ಥಿತಿಯಲ್ಲಿ ನಿಲ್ಲಿ, ಕಾಲುಗಳನ್ನು ಸ್ವಲ್ಪ ಅಂತರದಲ್ಲಿಟ್ಟು ನೇರವಾಗಿ ನಿಲ್ಲಿ, ಚಿತ್ತವನ್ನು ಒಂದು ಬಿಂದುವಿನ ಮೇಲೆ ಇರಿಸಿ, ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ. ಈಗ ಎರಡೂ ಕಾಲುಗಳ ಅಂತರ 2 ಮೀಟರ್ ದೂರವಿರಬೇಕು. ಎರಡು ಕಾಲು ಅಗಲವಾಗಿರಲಿ. ನಿಮ್ಮ ಭುಜದಿಂದ ಸ್ವಲ್ಪ ಅಗಲಕ್ಕೆ ತೆಗೆದುಕೊಂಡು ಬನ್ನಿ. ಎರಡು ಹಸ್ತಗಳು ನಮಸ್ಕಾರ ಸ್ಥಿತಿಯಲ್ಲಿರಲಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡು ಹಿಮ್ಮಡಿಗಳು ನೆಲದಲ್ಲಿ ಇರಬೇಕು. ನಿಮ್ಮ ಕಾಲಿನ ಬೆರಳುಗಳು ನೆಲದಲ್ಲಿರಲಿ. ಕಾಲಿನ ಬೆರಳುಗಳು ಹಾಗೂ ಹಿಮ್ಮಡಿಗಳು ಸಾಧ್ಯವಾದಷ್ಟು ನೆಲಕ್ಕೆ ತಾಗಿರಲಿ. ಮೊಣಕೈಗಳನ್ನು ಮೊಣಕಾಲಿನ ಒಳಭಾಗಕ್ಕೆ ಒತ್ತಿ ಮೊಣಕಾಲನ್ನು ಸೌಮ್ಯವಾಗಿ ಹೊರಕ್ಕೆ ತಳ್ಳುತ್ತಾ ಬನ್ನಿ ಹಾಗೂ ಎದೆಯ ಭಾಗ ತೆರೆದಿರಲಿ. ಬೆನ್ನು ನೇರವಾಗಿರಲಿ. ದೃಷ್ಟಿ ನೇರ. ಮುಖ ಮಂದಹಾಸದಿಂದ ಇರಲಿ. ಯಾವುದೇ ಕಾರಣಕ್ಕೂ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಒತ್ತಡವಿರಬಾರದು. ಪ್ರಶಾಂತತೆಯಿಂದ ಕೂಡಿರಲಿ. ತ್ರೀಣಿ, ನಿಧಾನವಾಗಿ ಮೇಲಕ್ಕೆ ಬನ್ನಿ. ಚತ್ವಾರಿ, ಕೈಗಳನ್ನು ಕೆಳಗಡೆ ಇಳಿಸಿ ಮೂಲ ಸ್ಥಿತಿಗೆ ಬನ್ನಿ. ಸೊಂಟ ಭಾಗದ ಪ್ರದೇಶವನ್ನು ಬಲಪಡಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮಹಿಳೆಯರ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿರುವ ಆಸನ. ಕೆಳಬದಿಯ ಬೆನ್ನು ಹಾಗೂ ಮಂಡಿ ಮತ್ತು ಪಾದಗಳನ್ನು ಬಲಪಡಿಸಲು ಇದು ಸಮರ್ಪಕವಾದ ಯೋಗಾಭ್ಯಾಸ. ಆದರೆ ತೀವ್ರವಾದ ಮಂಡಿ ನೋವು, ಬೆನ್ನು ಹಾಗೂ ಯಾವುದೇ ಪಾದದ ನೋವಿದ್ದರೆ ಈ ಆಸನವನ್ನು ಎಚ್ಚರಿಕೆಯಿಂದ ಮಾಡಬೇಕು.